ಹಲೋ ಮೈ ಡಿಯರ್ ಪಿ ಯು ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅಭ್ಯಾಸ ಅಕಾಡೆಮಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್. ಸೊ ಮೊದಲನೇದಾಗಿ ಇವತ್ತು ನಿಮ್ಮ ಪಿ ಯು ಸಿ ರಿಸಲ್ಟ್ಸ್ ಅನೌನ್ಸ್ ಆಗಿದೆ. ಸೊ ಯಾರೆಲ್ಲ ಒಳ್ಳೆ ಮಾರ್ಕ್ಸ್ ತಗೊಂಡು ಖುಷಿಯಿಂದ ಇದ್ದೀರಾ, ಸೊ ನಿಮಗೆಲ್ಲ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀವಿ ನಮ್ಮ ಅಕಾಡೆಮಿ ಕಡೆಯಿಂದ. ಸೊ ಆ್ಯಂಡ್ ದೆನ್ ಯಾರೆಲ್ಲ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದಿದೆ ಸರ್, ಯಾರಿಗೆಲ್ಲ NC ಅಂತ ಬಂದಿದೆ, ನಾಟ್ ಕಂಪ್ಲೀಟೆಡ್ ಅಂತ ಬಂದಿದೆ, ಸೊ ಇವರೆಲ್ಲ ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸೊ ನಿಮಗೆ ತುಂಬ ಅಪರ್ಚುನಿಟೀಸ್ ಇದೆ. ಸೊ ನಿಮ್ಮ ಮಾರ್ಕ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ದಾರಿಗಳಿದೆ. ಸೊ ನನಗೆ ಯೂಟ್ಯೂಬ್ ಕಮೆಂಟ್ಸ್ನಲ್ಲಿ ತುಂಬ ಜನ ಡೌಟ್ಸ್ ಮತ್ತು ಪರ್ಸ್ನಲ್ ಕೂಡ ಕೇಳ್ತಾ ಇದ್ದೀರಾ. ಆ ಕಾಮನ್ ಡೌಟ್ಸ್ಗಳನ್ನ ಇವತ್ತು ನಿಮಗೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಎಕ್ಸಾಮಿನೇಷನ್ 2 ಸಂಬಂಧಪಟ್ಟಂಗೆ ನಮ್ಮ KCB ವೆಬ್ಸೈಟ್ನಲ್ಲಿ ಒಂದು ಸರ್ಕ್ಯುಲರ್ ಬಂದಿದೆ. ಆ ಸರ್ಕ್ಯುಲರ್ ರಿಲೇಟೆಡ್ ನಿಮ್ಗೆ ಏನೇನೆಲ್ಲ ಕಾಮನ್ ಡೌಟ್ಸ್ ಇದೆ ಅದನ್ನ ಕ್ಲಾರಿಫೈ ಮಾಡ್ತೀನಿ. ಇದಕ್ಕೂ ಮೀರಿ ಏನಾದರೂ ಡೌಟ್ಸ್ ನಿಮ್ಗೆ ಏನಾದರೂ ಬಂತು ಅಂತ ಅಂದರೆ ಸೊ ನೀವು ಕಮೆಂಟಲ್ಲಿ ತಿಳಿಸಿ. ಡೆಫಿನೆಟ್ಲಿ ಅದ್ರ ಬಗ್ಗೆ ಒಂದು ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಮಾಡಿ ನಿಮಗೆ ಯೂಟ್ಯೂಬಲ್ಲಿ ಕೊಡ್ತೀನಿ, ಓಕೆನಾ. ಸೊ ಮೊದಲನೇದಾಗಿ ಯಾವೆಲ್ಲ ನಿಮಗೆ ಕಾಮನ್ ಡೌಟ್ಸ್ ಇದೆ ಎಕ್ಸಾಮಿನೇಷನ್ 2 ಬಗ್ಗೆ ಇದನ್ನ ನೀವು ತಿಳಿತಾ ಹೋಗಿ, ಓಕೆನಾ. ಸೊ ಮೊದಲನೇದಾಗಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ತುಂಬಾ ಜನ ಡೌಟ್ ಇದೆ, ಸರ್ ಎಕ್ಸಾಮಿನೇಷನ್ 2 ಏನಿದೆ ಯಾರೆಲ್ಲ ಬರಿಬಹುದು ಅನ್ನೋದು ನಿಮ್ಮ ಡೌಟು. ಸೊ ಯಾರೆಲ್ಲ ಬರಿಬಹುದು ಎಕ್ಸಾಮಿನೇಷನ್ 2 ಅಂತ ಅಂದ್ರೆ ನಾನು ಹೇಳೋದು ಎಲ್ಲರೂ ಬರಿಬಹುದು, ಓಕೆನಾ. ಯಾರು ಬೇಕಾದ್ರೂ ಎಕ್ಸಾಮಿನೇಷನ್ 2 ಬರಿಬಹುದು. ಯಾರಿಗೆಲ್ಲ ಫಸ್ಟ್ ಆಫ್ ಆಲ್ NC ಅಂತ ಬಂದಿದೆ, ನಾಟ್ ಕಂಪ್ಲೀಟ್ ಅಂತ ಬಂದಿದೆ, ಅವರು ಎಕ್ಸಾಮ್ನ ತಗೋಬಹುದು ಎಕ್ಸಾಮಿನೇಷನ್ 2ನ. ಅದು ಹೊರತಾಗಿ ಸರ್ ನಂದು ಮಾರ್ಕ್ಸ್ ಕಡಿಮೆ ಬಂದಿದೆ, ಸರ್ ಮಾರ್ಕ್ಸ್ ಕಡಿಮೆ ಬಂದಿದೆ, ನನಗೆ ಇನ್ನೂ ಜಾಸ್ತಿ ಬರಬೇಕಿತ್ತು ಅನ್ನೋರು ಕೂಡ ಎಕ್ಸಾಮಿನೇಷನ್ 2ನ ತಗೋಬಹುದು, ಓಕೆನಾ. ಸೊ ಇದು ನಿಮಗೆ ಕ್ಲಾರಿಟಿ ಇಲ್ಲಿ, ಎಲ್ಲರೂ ತಗೋಬಹುದು. ನಾನು ರೆಕಮೆಂಡ್ ಮಾಡೋದು ಎಲ್ಲರೂ ಎಕ್ಸಾಮಿನೇಷನ್ 2 ಬರೀರಿ. ಸಪೋಸ್ ಒಂದು 10-15 ಮಾರ್ಕ್ಸ್ ಕಡಿಮೆ ಇದೆ, ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಅನ್ನೋ ಥರ ಇತ್ತು ಅಂತಾರೆ, ಡೆಫಿನೆಟ್ಲಿ ಎಲ್ಲರೂ ಕೂಡ ತಗೋಬಹುದು. ಡೋಂಟ್ ವರಿ, ಎಲ್ಲರೂ ಕೂಡ ಎಕ್ಸಾಮಿನೇಷನ್ 2ನ ತಗೋಬಹುದು. ಸೊ ದಟ್ ಇಸ್ ದ ಫಸ್ಟ್ ಡೌಟು ಕ್ಲಾರಿಟಿ ಆಯಿತು. ನೆಕ್ಸ್ಟ್ ಸರ್ ಎಕ್ಸಾಮಿನೇಷನ್ 2 ಯಾವಾಗ ಅಂತ ನಮ್ಮ KCB ವೆಬ್ಸೈಟ್ನಲ್ಲಿ ನಿಮಗೆ ಟೈಮ್ ಟೇಬಲ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ನಾನು ಪ್ರಿಫರಬಲಿ ಲ್ಯಾಂಗ್ವೇಜಸ್ನ ತಗೊತಾ ಇಲ್ಲ. ಲ್ಯಾಂಗ್ವೇಜಸ್ ಎಲ್ಲ ಎಕ್ಸಾಮ್ಸ್ನು ಬರೆಯಕ್ಕೆ ಹೋಗಬೇಡಿ, ಓಕೆ. ಯಾಕಂದರೆ ನಾನು KCET ಸಂಬಂಧಪಟ್ಟಂಗೆ KCETಗೆ ಯಾವ್ಯಾವುದೆಲ್ಲ ಯೂಸ್ ಆಗ್ಬೋದು ಅದನ್ನು ಮಾತ್ರ ಫೋಕಸ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ನಿಮ್ಮ ಟೈಮ್ ಟೇಬಲ್ಲು ಈ ಥರ ಇದೆ, ಓಕೆ. ನೋಡಿ, ನಿಮಗೆ PCMB ನಾನು ತಗೊತಾ ಇದ್ದೀನಿ, ಆರ್ಡರ್ಲಿ ತಗೊತಾ ಇದ್ದೀನಿ, ಓಕೆನಾ. ನಿಮಗೆ ಬಯಾಲಜಿ ಬಂದ್ಬಿಟ್ಟು 25th ಇದೆ, ಬಯಾಲಜಿ 25th ಆಫ್ ದಿಸ್ ಮಂತ್, ಓಕೆನಾ. 25th ಇದೆ. ಅಂಡ್ ನಿಮಗೆ ಫಿಸಿಕ್ಸ್ ಬಂದ್ಬಿಟ್ಟು 26 ಇದೆ. ನೋಡಿ, ನೆಕ್ಸ್ಟ್ ಡೇನೆ ಫಿಸಿಕ್ಸ್ ಇದೆ, ಓಕೆ. ಸೊ ಅಂಡ್ ಕೆಮಿಸ್ಟ್ರಿ ಬಂದ್ಬಿಟ್ಟು 28 ಇದೆ, ಓಕೆನಾ. ಸೊ ಏಪ್ರಿಲ್ 28 ಇದೆ. ಅಂಡ್ ಮ್ಯಾಥ್ಸ್ ಬಂದ್ಬಿಟ್ಟು May 2 ಇದೆ, ಓಕೆನಾ. ಸೊ ಇದು ಫೈನಲ್ ಟೈಮ್ ಟೇಬಲ್, ಓಕೆನಾ, ಎಕ್ಸಾಮಿನೇಷನ್ 2 ಇರುವಂತಹ ಟೈಮ್ ಟೇಬಲ್. ಸೊ ಇದ್ರಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನು, ಸರ್ ನಾನು ಇಂಜಿನಿಯರಿಂಗ್ಗೆ ಹೋಗ್ತಾ ಇದ್ದೀನಿ ಅಂತ ಅಂದ್ರೆ ಬಯಾಲಜಿನ ಬಿಟ್ಟುಬಿಡಿ, ಓಕೆನಾ. ಸೊ ನಾವು ಕಂಪಲ್ಸರಿ ಇಂಜಿನಿಯರಿಂಗೇ ಮಾಡ್ತೀನಿ ಅನ್ನೋ ಥರ ಇದ್ದರೆ ನೀವು ಈ PCM ಏನಿದೆ ಈ 3 ಸಬ್ಜೆಕ್ಟ್ಗಳನ್ನ ಫೋಕಸ್ ಮಾಡಿ. ನಿಮಗೆ ಸಬ್ಜೆಕ್ಟ್ಸ್ ಗ್ಯಾಪ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. 26 to 28 2 days ಗ್ಯಾಪ್ ಇದೆ. ಸೊ ಇಲ್ಲಿ ನಿಮಗೆ ಒಂದು 3 to 4 days ಗ್ಯಾಪ್ ಇದೆ, ಓಕೆನಾ. ಸೊ ನೀವು ಆರಾಮಾಗಿ ಓದ್ಕೊಂಡು ಆಲ್ರೆಡಿ ಯು ಹ್ಯಾವ್ ಪ್ರಿಪೇರ್ಡ್ ಫಾರ್ ದಿ ಎಕ್ಸಾಮ್ಸ್ ಆ್ಯಂಡ್ ಯು ಹ್ಯಾವ್ ಪ್ರಿಪೇರ್ಡ್ ಫಾರ್ ದಿ KCET ಎಕ್ಸಾಮ್. ನಿಮಗೆ ಇವಾಗ ಬೋರ್ಡ್ ಎಕ್ಸಾಮ್ ಬರೆಯೋದು ಕಷ್ಟ ಆಗಲ್ಲ. I recommend to everyone write the exams, okay na. So this is the one thing. And next doubt ಬಂದ್ಬಿಟ್ಟು ಸರ್ ಎಕ್ಸಾಮಿನೇಷನ್ 2ಗೆ ಫೀಸ್ ಏನಾದರೂ ಇದೆಯಾ? ಎಸ್, ಲಾಸ್ಟ್ ಇಯರ್ ಬಂದ್ಬಿಟ್ಟು ಎಕ್ಸಾಮಿನೇಷನ್ 2ಗೆ ಫೀಸ್ ಇಟ್ಟಿದ್ರು, ಬಟ್ ದಿಸ್ ಇಯರ್ ದೇರ್ ಇಸ್ ನೋ ಫೀಸ್, ಓಕೆನಾ. ಸೊ ಇದು ನೆನಪಿರಲಿ, ನೋ ಫೀಸ್. ನಮ್ಮ ಎಜುಕೇಶನ್ ಮಿನಿಸ್ಟ್ರು ಅನೌನ್ಸ್ ಮಾಡಿದ್ದಾರೆ ಫೀಸ್ ಇಲ್ಲ ಅಂತ, ಓಕೆನಾ. ಸೊ ಇದು ಕ್ಲಾರಿಫೈ, ಇಲ್ಲಿ ಫೀಸ್ ಇರೋದಿಲ್ಲ. ಅದಕ್ಕೋಸ್ಕರ ನೀವು ಎಲ್ಲರೂ ಕೂಡ ಬರಿಬೋದು. ಸೊ ನಾವು ಕಳ್ಕೊಳ್ಳುವಂಥದ್ದು ಏನಿಲ್ಲ, ಓಕೆನಾ, ಹೋಗಿ ಎಕ್ಸಾಮ್ ಬರೆಯೋದಷ್ಟೇ, ಓಕೆನಾ. ಸೊ ದಟ್ ಈಸ್ ಒನ್ ಥಿಂಗ್, ಓಕೆ. ಸೊ ಇದ್ರ ಡೌಟ್ ಕ್ಲಿಯರ್ ಆಯಿತು. ಅಂಡ್ ನೆಕ್ಸ್ಟ್ ಡೌಟ್ ಬಂದ್ಬಿಟ್ಟು ಸರ್ ಇದು ವೆರಿ ಇಂಪಾರ್ಟೆಂಟ್ ಡೌಟು. ಸೊ ಇದನ್ನ ತುಂಬಾ ಜನ ನನಗೆ ಕೇಳ್ತಾ ಇದ್ದೀರಾ, ಸರ್ KCETಗೆ ಎಕ್ಸಾಮ್ 2 ಮಾರ್ಕ್ಸ್ ಕೌಂಟ್ ಆಗುತ್ತಾ ಸರ್? ಸರ್ ಇವಾಗ ನನಗೆ ಎಕ್ಸಾಮಿನೇಷನ್ 1ನಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ ಸರ್. ಐ ಎಕ್ಸ್ಪೆಕ್ಟ್ ಒಂದು PCM ಇಂದ ಒಂದು 20 ಮಾರ್ಕ್ಸ್ ಇನ್ನೂ ಜಾಸ್ತಿ ಬರ್ಬೋದಿತ್ತು ಸರ್, ಬಟ್ ಕಡಿಮೆ ಬಂದಿದೆ. ಎಕ್ಸಾಮಿನೇಷನ್ 2ನಲ್ಲಿ ನಾನು 20-25 ಮಾರ್ಕ್ಸ್ ಇನ್ನೂ ಇಂಪ್ರೂವ್ ಮಾಡ್ಕೋಬಹುದು ಸರ್. ಆ ಮಾರ್ಕ್ಸ್ ಕೌಂಟ್ ಆಗುತ್ತಾ ಅಂತ ಅಂದ್ರೆ ಎಸ್, ಡೆಫಿನೆಟ್ಲಿ ಕೌಂಟ್ ಆಗುತ್ತೆ. ಸೊ ದ ಆನ್ಸರ್ ಫಾರ್ ದಿಸ್ ಇಸ್ ಎಸ್, ಓಕೆ. ಅದಕ್ಕೆ ನಾನು ಹೇಳೋದು ಎಕ್ಸಾಮಿನೇಷನ್ 2 ಬರೀರಿ ಅಂತ. ಯಾಕೆ ಅಂತ ಅಂದ್ರೆ
ನಿಮ್ಮ ಎಕ್ಸಾಮಿನೇಷನ್ನು ಇರೋದು ಆಫ್ಟರ್ KCET ಎಕ್ಸಾಮ್. ಇವಾಗ ನೌ ಯು ಶುಡ್ ಫೋಕಸ್ ಓನ್ಲಿ ಆನ್ KCET. KCET ಎಕ್ಸಾಮ್ ಬಂದ್ಬಿಟ್ಟು 16th and 17th ಇದೆ. 16th 17th ವರೆಗೂ ಯು ಫೋಕಸ್ ಆನ್ KCET. ಆಫ್ಟರ್ ದಟ್ ನಿಮಗೆ ಗ್ಯಾಪ್ ಸಿಗುತ್ತೆ, ಅಲ್ಲಿ ನೀವು ಎಕ್ಸಾಮಿನೇಷನ್ 2ಗೆ ಪ್ರಿಪೇರ್ ಆಗಿ. ಓಕೆನಾ? ಸೊ ಯು ಕ್ಯಾನ್ ಈಸಿಲಿ ಸ್ಕೋರ್ ವೆಲ್ ಇನ್ ಎಕ್ಸಾಮಿನೇಷನ್ 2 ಆಲ್ಸೋ. ಓಕೆನಾ? ಮತ್ತೆ ಈ ಮಾರ್ಕ್ಸ್ ಕೌಂಟ್ ಆಗುತ್ತೆ ಕೂಡ. ಓಕೆನಾ? KCETಗೆ ಮತ್ತೆ ರಿಸಲ್ಟ್ ಬಂದ್ಬಿಟ್ಟು KCET ರಿಸಲ್ಟ್ ಏನಿದೆ, ರಿಸಲ್ಟ್ ಬೇಗ ಬರುತ್ತೆ, ಬಟ್ ರ್ಯಾಂಕ್ ಅನೌನ್ಸ್ ಆಗೋದು ಎಕ್ಸಾಮಿನೇಷನ್ 2 ರಿಸಲ್ಟ್ ಬಂದಾದ್ಮೇಲೆ. ಓಕೆನಾ? ಹಾಗಾಗಿ ಆ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ಸೊ ಇದು ನಿಮಗೆ ನೆನಪಿರ್ಬೇಕು. ಓಕೆ, ಸೊ ನೆಕ್ಸ್ಟ್ ಡೌಟ್ ಬಂದ್ಬಿಟ್ಟು, ಸರ್ ಎಕ್ಸಾಮ್ 2 ನಲ್ಲಿ ಮಾರ್ಕ್ಸ್ ಕಡಿಮೆ ಬಂದ್ರೆ ಏನಾಗುತ್ತೆ ಸರ್? ಆಯ್ತು ಸರ್, ನೀವು ಹೇಳ್ದಂಗೆ ನಾನು ಎಕ್ಸಾಮಿನೇಷನ್ 2 ತಗೊಂತೀನಿ ಸರ್, ಬರೆದ್ಬಿಟ್ಟೆ ಸರ್. ನನ್ನ ದುರಾದೃಷ್ಟಕ್ಕೆ ಎಕ್ಸಾಮಿನೇಷನ್ 2 ನಲ್ಲಿ ಮಾರ್ಕ್ಸ್ ಕಡಿಮೆ ಬಂದ್ಬಿಡ್ತು ಸರ್, ಎಕ್ಸಾಮ್ 1ಗಿಂತ ಎಕ್ಸಾಮ್ 2 ನಲ್ಲಿ ಕಡಿಮೆ ಬಂದ್ಬಿಡ್ತು ಸರ್, ಏನಾಗುತ್ತೆ ಸರ್ ಆ ಥರ ಆದ್ರೆ? ಏನೂ ಆಗೋದಿಲ್ಲ. ಅವರು ಕನ್ಸಿಡರ್ ಮಾಡೋದು ಫಾರ್ KCET ಇರ್ಬೋದು, ಫೈನಲ್ ರಿಸಲ್ಟ್ ಇರ್ಬೋದು, ನಿಮಗೆ ಬೆಸ್ಟ್ ಆಫ್ 2ನೇ ತಗೊಂತಾರೆ. ಓಕೆನಾ? ಯಾವ್ದ್ರಲ್ಲಿ ಸಪೋಸ್ ಎಕ್ಸಾಮ್ 2 ನಲ್ಲಿ ಕಡಿಮೆ ಬಂತು ಅಂತಂದ್ರೆ ಎಕ್ಸಾಮ್ 1 ಮಾರ್ಕ್ಸ್ನೇ ಕನ್ಸಿಡರ್ ಮಾಡ್ತಾರೆ. ಸೊ ಇದು ವಿಷಯ. ಓಕೆನಾ? ಮತ್ತೆ ಇನ್ನೊಂದು ವಿಷಯ, ನಾನು ಹುಡುಗರನ್ನ ಕೇಳ್ತಾ ಇದ್ರು, ಸರ್ ನಾನು ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಬರ್ದಿದ್ದೀನಿ ಸರ್, ಫಿಸಿಕ್ಸ್ ಅಲ್ಲಿ ನೋಡಿ ಎಕ್ಸಾಮ್ 1 ಬಗ್ಗೆ ಮಾತಾಡ್ತೀನಿ ಇದು, ಮತ್ತೆ ಎಕ್ಸಾಮ್ 2 ಬಗ್ಗೆ ಮಾತಾಡ್ತೀನಿ. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ, ಫಿಸಿಕ್ಸ್ ಅಲ್ಲಿ ನನಗೆ ಒಂದು 87 ಬಂದಿದೆ ಸರ್ ಎಕ್ಸಾಮ್ 1 ನಲ್ಲಿ, ಕೆಮಿಸ್ಟ್ರಿನಲ್ಲಿ 91 ಬಂದಿದೆ ಸರ್. ಎಕ್ಸಾಮ್ 2 ಬರ್ದೆ ಸರ್, ಎರಡನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಬರ್ದೆ ಸರ್. ಎಕ್ಸಾಮ್ 2 ನಲ್ಲಿ ಫಿಸಿಕ್ಸ್ ಬಂದ್ಬಿಟ್ಟು 93 ಬಂತು ಸರ್, ಕೆಮಿಸ್ಟ್ರಿ ಬಂದ್ಬಿಟ್ಟು 83 ಬಂತು ಅಂತ ಇಟ್ಕೊಳ್ಳಿ, ಸಪೋಸ್ ಅಸಂಪ್ಷನ್ ಮಾಡಿ. ಇಲ್ಲಿ ಏನಾಗಿದೆ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಇಲ್ಲಿ ಫಿಸಿಕ್ಸ್ ಇನ್ಕ್ರೀಸ್ ಆಗಿದೆ, ಕೆಮಿಸ್ಟ್ರಿ ಕಡಿಮೆ ಆಗ್ಬಿಟ್ಟಿದೆ. ಎಕ್ಸಾಮ್ 2 ಬರ್ದೆ ಫಿಸಿಕ್ಸ್ ಏನೋ ಇಂಪ್ರೂವ್ಮೆಂಟ್ ಆಯ್ತು, ಬಟ್ ಕೆಮಿಸ್ಟ್ರಿ ಇನ್ನೂ ಡಲ್ ಆಗೋಯ್ತು. ಮತ್ತೆ ಇಂಥ ಕೇಸಲ್ಲಿ ಯಾವ್ದನ್ನ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ, ಅಲ್ಲೂ ಕೂಡ ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ ಬೆಸ್ಟ್ ಆಫ್ 2 ತಗೊಂತಾರೆ. ಅಂದ್ರೆ ಇಲ್ಲಿ ಏನ್ ತಗೊಂತಾರೆ ಅಂತ ಅಂದ್ರೆ ವೆರಿ ಸಿಂಪಲ್, ಇಲ್ಲಿ ಫಿಸಿಕ್ಸ್ ನ ತಗೊಂತಾರೆ, ಇಲ್ಲಿ ಕೆಮಿಸ್ಟ್ರಿನ ತಗೊಂತಾರೆ. ಹಂಗಾಗಿ ನಿಮಗೆ ಕನ್ಸಿಡರ್ ಮಾಡೋದು ಬೆಸ್ಟ್ ಆಫ್ 2 ಮಾರ್ಕ್ಸ್ ನ. ಹಂಗಾಗಿ ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ. ಇಟ್ ಇಸ್ ಜಸ್ಟ್ ಲೈಕ್ ಬೋನಸ್. ಈ ತರ ಆಪರ್ಚುನಿಟಿ ಎಲ್ಲೂ ಸಿಗೋದಿಲ್ಲ. ಎವ್ರಿವನ್ ಶುಡ್ ಮೇಕ್ ಯೂಸ್ ಆಫ್ ದಿಸ್ ಅಪರ್ಚುನಿಟಿ. ಅರ್ಥ ಆಯ್ತಲ್ವಾ? ಸೊ ಇದು ನಿಮ್ಗೆ ಗೊತ್ತಿರಲಿ. ಎಕ್ಸಾಮಿನೇಷನ್ 2 ನಲ್ಲಿ ಮಾರ್ಕ್ಸ್ ಕಡಿಮೆ ಬಂದ್ರೆ ಏನು ಆಗಲ್ಲ, ನಿಮ್ಗೆ ಒಳ್ಳೇದೇ ಆಗುತ್ತೆ, ಕಳ್ಕೊಳ್ಳುವಂಥದ್ದು ಏನಿಲ್ಲ. ದಿಸ್ ಇಸ್ ಒನ್. ಮತ್ತೆ ಇನ್ನೊಂದು ತುಂಬಾ ಜನ ಕಾಮನ್ ಡೌಟ್ ಕೇಳೋದು, ಸರ್ ನಮ್ಮ ಮನೇಲಿ ಫೈನಲ್ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ನಾವು ನೆಕ್ಸ್ಟ್ ಎಕ್ಸಾಮ್ ಬರೆದ್ರೆ ಸಪ್ಲಿಮೆಂಟ್ರಿ ಅಂತ ಏನಾದ್ರು ಕನ್ಸಿಡರ್ ಆಗತ್ತಾ ಅಂತ. ಫೈನಲ್ ಮಾರ್ಕ್ಸ್ ಕಾರ್ಡ್ ಏನ್ ಬರುತ್ತೆ ಅಲ್ಲಿ ಸಪ್ಲಿಮೆಂಟ್ರಿ ಅಂತ ಬರುತ್ತಾ ಅಂತ. ಓಕೆ, ನೆನ್ಪಿಟ್ಕೊಳ್ಳಿ, ಈ ಎಕ್ಸಾಮಿನೇಷನ್ ಅದು ಇಟ್ ಇಸ್ ಅ ಪ್ರಾಸೆಸ್. ಓಕೆನಾ? ಈ ಎಕ್ಸಾಮಿನೇಷನ್ ಪ್ರಾಸೆಸ್ ಕಂಪ್ಲೀಟ್ ಆಗೋದು ಅಕಾರ್ಡಿಂಗ್ ಟು KCAB. 3ನೇ ಎಕ್ಸಾಮ್ ನಿಮ್ಗೆ 2 ಮಾತ್ರ ಇಲ್ಲ, 3 ಎಕ್ಸಾಮ್ ಇದಾವೆ. ಎಕ್ಸಾಮಿನೇಷನ್ 1 ಈಗ ಬರ್ದಿದ್ದೀರಾ, ಎಕ್ಸಾಮಿನೇಷನ್ 2 ಇದೆ, ಎಕ್ಸಾಮಿನೇಷನ್ 3 ಇದೆ. ಈ 3 ಎಕ್ಸಾಮ್ ಆದ್ಮೇಲೆ ಫೈನಲ್ ಕನ್ಸಿಡರ್ ಆಗೋದು. ನೀವು 3 ಎಕ್ಸಾಮ್ ಕೂಡ ಬರೀಬಹುದು. ಸೊ ನನಗೆ ಗೊತ್ತಿರೋ ಪ್ರಕಾರ ಇವತ್ತು ಎಜುಕೇಶನ್ ಮಿನಿಸ್ಟರ್ ಹೇಳಿರೋ ಪ್ರಕಾರ ಎಕ್ಸಾಮಿನೇಷನ್ 3 ಕೂಡ ಕನ್ಸಿಡರ್ ಮಾಡ್ತೀವಿ ಅನ್ನೋ ತರ ಹೇಳಿದ್ದಾರೆ. ಬಟ್ ನಾನ್ ರೆಕಮೆಂಡ್ ಮಾಡೋದು ಎಕ್ಸಾಮಿನೇಷನ್ 2 ಅಂತೂ ಕಂಪಲ್ಸರಿ ಕನ್ಸಿಡರ್ ಮಾಡ್ತಾರೆ ಫಾರ್ KCET. ಬಟ್ ಎಕ್ಸಾಮಿನೇಷನ್ 3 ವರೆಗೂ ಹೋಗ್ಬೇಡಿ, ಯಾಕಂದ್ರೆ ನಿಮ್ಗೆ ಬೇರೆ ಬೇರೆ ಕೆಲಸಗಳು ಇರ್ತವೆ, ಮತ್ತೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದು ಇದೆಲ್ಲ ತುಂಬಾ ಕೆಲಸ ಇರುತ್ತೆ. ಸೊ ದಟ್ ಈಸ್ ದ ಥಿಂಗ್. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ಕೂಡ ಈ ಎಕ್ಸಾಮಿನೇಷನ್ಸ್ ನ ಬರೀರಿ. ಸೊ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ನಾನು ಆಲ್ರೆಡಿ ಎಲ್ಲ ಔಟ್ ಆಫ್ ಔಟ್ ತಗೊಂಡಿದ್ದೀನಿ ಸರ್ ಅಂತ ಅಂದ್ರೆ ಅವಶ್ಯಕತೆ ಇಲ್ಲ, ಬರೆಯೋ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಅನಿಸ್ಬೇಕು ಅಟ್ಲೀಸ್ಟ್ ಒಂದು 10 ಮಾರ್ಕ್ಸ್ ನ ಇನ್ಕ್ರೀಸ್ ಮಾಡ್ಬೋದು ಸರ್, ಒಂದು 10 ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಅಂತಂದ್ರೆ ಡೆಫಿನೆಟ್ಲಿ ಬರ್ರಿ. ಒನ್ ಮಾರ್ಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟು. ಯಾಕೆ ಅಂತ ಅಂದ್ರೆ ಈ ಸರ್ತಿ ಕಾಂಪಿಟೇಷನ್ ತುಂಬಾ ಇದೆ. ಅರೌಂಡ್ 3.5 lakh ಸ್ಟೂಡೆಂಟ್ಸ್, ಸೈನ್ಸ್ ಸ್ಟೂಡೆಂಟ್ಸ್ ಇದ್ದೀರಾ. ಹಾಗಾಗಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ನಿಮ್ದು ಪರ್ಸೆಂಟೇಜ್ ಬಂದ್ಬಿಟ್ಟು ತುಂಬಾ ವೇರಿ ಆಗುತ್ತೆ. ಸೊ ಹಂಗಾಗಿ ನೀವು ಬರೀಲೇಬೇಕು. ಫೈನಲ್ ಮಾರ್ಕ್ಸ್ ಕಾರ್ಡ್ ನಲ್ಲಿ ಸಪ್ಲಿಮೆಂಟರಿ ಅಂತ ಎಲ್ಲೂ ಕನ್ಸಿಡರ್ ಆಗಲ್ಲ. ಇಟ್ ಇಸ್ ಎ ಪ್ರಾಸೆಸ್. ನಾನು ಮೊದಲೇ ಹೇಳ್ದಂಗೆ ಫೈನಲ್ ಆಗಿ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಬೆಸ್ಟ್ ಆಫ್ 3 ತಗೊಂಡ್ಬಿಟ್ಟು ಮಾರ್ಕ್ಸ್ ನ ಕನ್ಸಿಡರ್ ಮಾಡ್ತಾರೆ. ಬಿಕಾಸ್ ಐ ಹ್ಯಾವ್ ಸೀನ್ ದ ಮಾರ್ಕ್ಸ್ ಕಾರ್ಡ್ ಆಫ್ ನಿಮ್ಮ ಸೀನಿಯರ್ಸ್. ಅದರಲ್ಲಿ ಯಾವ ಎಕ್ಸಾಮ್ ಅಂತ ಏನು ಕನ್ಸಿಡರ್ ಆಗಲ್ಲ. ನೀನ್ ಯಾವ್ದ್ರಲ್ಲಿ ಬೆಸ್ಟ್ ತಗೊಂಡಿದ್ಯಾ ಆ ಬೆಸ್ಟ್ ಮಾರ್ಕ್ಸ್ ಗಳನ್ನ ಅವರು ಹಾಕಿ ಮಾರ್ಕ್ಸ್ ಕಾರ್ಡ್ ನಿಮಗೆ ಕೊಟ್ಟಿರ್ತಾರೆ. ಅದರಲ್ಲಿ ಸಪ್ಲಿಮೆಂಟರಿ ಅಂತ ಕನ್ಸಿಡರ್ ಆಗಲ್ಲ. ಓಕೆನಾ? ಅದಕ್ಕಂತಾನೆ ನಿಮ್ಗೆ ಗೊತ್ತಿರ್ಬೋದು, ಎಷ್ಟೋ ಯಾರಿಗೂ ನಿಮ್ಗೆ ಫೈಲ್ ಅಂತ ಬಂದಿರಲ್ಲ. ಯಾರು ಫೈಲ್ ಆಗಿದ್ರೆ ಅವ್ರಿಗೆ ಮಾತ್ರ ಹೇಳ್ತಾ ಇರೋದು, ಅವ್ರಿಗೆ NC ಅಂತ ಬಂದಿದೆ, ನಾಟ್ ಕಂಪ್ಲೀಟೆಡ್ ಅಂತ. ಅದರ ಅರ್ಥ ಬಂದ್ಬಿಟ್ಟು ಸ್ಟಿಲ್ ಯು ಹ್ಯಾವ್ ದ ಚಾನ್ಸ್ ಟು ಕಂಪ್ಲೀಟ್ ದಟ್ ಅಂತ ಇನ್ ಎಕ್ಸಾಮಿನೇಷನ್ 2 ಅಂಡ್ ಎಕ್ಸಾಮಿನೇಷನ್ 3 ನಲ್ಲಿ ಅಂತ. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ಆಲ್ ದ ಡೌಟ್ಸ್.
ಈ ಒಂದು ವಿಡಿಯೋದಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡಿದ್ದೀನಿ ಅಂತ. ಇದ್ರ ಮೇಲೂ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ರಿಪ್ಲೈ ಮಾಡ್ತೀನಿ. ಅದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡ್ತೀನಿ. ಆ್ಯಂಡ್ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸು ಮತ್ತು ವ್ಯಾಲ್ಯೂಬಲ್ ಕಂಟೆಂಟು ನಮ್ಮ ವಿಡಿಯೋದಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಆ್ಯಂಡ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸಾಮಿನೇಷನ್ 2ಗೆ ಹೇಗೆಲ್ಲ ಅಪ್ಲೈ ಮಾಡಬೇಕು ಸರ್, ಏನೆಲ್ಲ ಪ್ರೊಸೀಜರ್ ಇದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ಕೊಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್.